ನಾನು ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದದೊಂದಿಗೆ ಈ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ ಅನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕುಟ್ರೇಶ್. ಸ್ನೇಹಿತರೆ, ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ, ನಾನು ಇದುವರೆಗೂ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ಪಬ್ಲಿಕಲ್ಲಿ ಮಾಡ್ತಕ್ಕಂತಹ ವಿಡಿಯೋಗಳನ್ನೆಲ್ಲ ನಾನು ಅಪ್ಲೋಡ್ ಮಾಡ್ತಿದ್ದೆ. ಆದರೆ ಈಗ ನಿಮಗೋಸ್ಕರ, ಸಿನಿ ರಸಿಕರಿಗೋಸ್ಕರ, ಸಿನಿ ಪ್ರಿಯರಿಗೋಸ್ಕರ ನಾನು ನಮ್ಮ ಗುರು ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದದೊಂದಿಗೆ ಈ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ನಮ್ಮ ರಾಯರು ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ, ಹಾಲಲ್ಲಿ ಕೆನೆಯಾಗಿ, ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ, ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ ಅಂತ ಹೇಳಿ ಈ ಒಂದು ಯೂಟ್ಯೂಬ್ ಚಾನಲ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಎಲ್ಲ ನಮ್ಮ ಗುರುರಾಯರಿಗೆ ಬಿಟ್ಟಿದ್ದು. ಹಾಲಲ್ಲಾದರೂ ಹಾಕಲಿ, ನೀರಲ್ಲಾದರೂ ಹಾಕಲಿ, ನಮ್ಮ ಪ್ರಯತ್ನನ ನಾವು ಯಾವತ್ತೂ ಬಿಡಬಾರ್ದು ಅಂತ ಹೇಳ್ತಾ, ಏನು ಗುರು ಸಡನ್ನಾಗಿ ಈ ಒಂದು ಹೊಸ ಚಾನಲ್ ಪ್ರಾರಂಭ ಮಾಡಿಬಿಟ್ಟೆ, ಯಾಕೆ ಅಂತ ಕೇಳ್ತೀರಾ? ಯಾಕೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಸವಿವರವಾಗಿ ಹೇಳ್ತಾ ಹೋಗ್ತೀನಿ. ಬನ್ನಿ. ಯಾಕಪ್ಪ ಅಂದರೆ, ಕನ್ನಡ ಸಿನಿಮಾಗಳು, ಕನ್ನಡ ಸೀರಿಯಲ್ಗಳು, ಹಾಗೆ ನಿಮ್ಮ ನೆಚ್ಚಿನ ನಟ ನಟಿಯರ ಜೀವನದ ಕುತೂಹಲಕಾರಿ ಸಂಗತಿಗಳು, ನಿಮ್ಮ ನೆಚ್ಚಿನ ನಟ ನಟಿಯರ ಸಂದರ್ಶನಗಳು, ಹಾಗೆ ಸಿನಿಮಾ ರಿವ್ಯೂಸ್, ಹೊಸ ಸಿನಿಮಾಗಳ ಬಗ್ಗೆ ಸಾರ್ವಜನಿಕರ ಅಭಿಪ್ರಾಯಗಳು, ಹಾಗೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ನಡೀತಾ ಇರತಕ್ಕಂತಹ ಆಗು ಹೋಗುಗಳನ್ನು ನಿಮಗೆ ತಲುಪಿಸುವ ಉದ್ದೇಶದಿಂದಲೇ ಈ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಯೂಟ್ಯೂಬ್ ಚಾನಲ್ ಅನ್ನ ಪ್ರಾರಂಭಿಸ್ತಾ ಇದ್ದೀನಿ. ಈ ಸಿನಿಮಾ ಅನ್ನೋದು ಕೇವಲ ಮನರಂಜನೆ ಮಾತ್ರ ಅಲ್ಲ, ಇದು ನಮ್ಮ ಭಾವನೆ, ನಮ್ಮ ಸಂಸ್ಕೃತಿ, ಹಾಗೆ ನಮ್ಮ ಜೀವನದ ಒಂದು ಭಾಗವಾಗಿರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ನೋಡಿ, ಒಂದು ಸಿನಿಮಾ ನಮ್ಮನ್ನ ಅಳಿಸುತ್ತೆ, ಇನ್ನೊಂದು ಸಿನಿಮಾ ನಮ್ಮನ್ನ ನಗಿಸುತ್ತೆ, ಮತ್ತೊಂದು ಸಿನಿಮಾ ನಮ್ಮನ್ನ ನಾವು ಏನಾರ ಒಂದು ಸಾಧನೆ ಮಾಡ್ಬೇಕಂತ ಹೇಳಿ ಪ್ರೇರೇಪಿಸುತ್ತೆ. ಹಾಗೆ ಎಲ್ಲ ಕಲಾವಿದರು, ಎಲ್ಲ ತಾಂತ್ರಿಕ ವರ್ಗದವರ ಪರಿಶ್ರಮ ಲಕ್ಷಾಂತರ ಜನರ ಹೃದಯವನ್ನ ತಲುಪುತ್ತೆ. ಆದರೆ ಸಿನಿಮಾ ಜಗತ್ತಿನ ಹಿಂದೆ ನಡೀತಕ್ಕಂತಹ ಹಲವಾರು ವಿಚಾರಗಳು ನಮ್ಮ ಜನರಿಗೆ ಗೊತ್ತಿರೋದಿಲ್ಲ. ಅದಕ್ಕಾಗಿಯೇ ಈ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಚಾನಲ್ ನಿಮ್ಮ ಮುಂದೆ ಬಂದಿದೆ. ಏನಪ್ಪ ವಿಷಯ ಅಂದರೆ, ನಾನಿಲ್ಲಿ ಕೇವಲ ಸಿನಿಮಾ ವಿಚಾರಗಳನ್ನ ಮಾತ್ರ ನಿಮ್ಮ ಮುಂದೆ ತರೋದಿಲ್ಲ. ಸಿನಿಮಾದ ಹಿಂದೆ ಅಂದರೆ ತೆರೆಯ ಹಿಂದೆ ಎಷ್ಟು ಕಷ್ಟ ಇರುತ್ತೆ ಅನ್ನೋದನ್ನು ನಾನು ನೋಡಿದ್ದೀನಿ. ಯಾಕಂದರೆ ನಾನು ಕೂಡ 17 ಸೀರಿಯಲ್ಗಳಲ್ಲಿ ಯಾಕೆ ಮಾಡಿದ್ದೀನಿ, 3 ಸಿನಿಮಾದಲ್ಲಿ ಯಾಕೆ ಮಾಡಿದ್ದೀನಿ. ಒಂದು ಸಿನಿಮಾ ನೀಟಾಗಿ ಮೂಡಿ ಬರಬೇಕಂದ್ರೆ ಎಷ್ಟು ಕಷ್ಟ ಇದೆ ಅಂತ ಕಣ್ಣಾರೆ ನೋಡಿದ್ದೀನಿ. ಹಾಗಾಗಿ ಅಂತಹ ವಿಚಾರಗಳನ್ನು ಕೂಡ ನಾನು ನಿಮ್ಮ ಮುಂದೆ ತರೋದಕ್ಕೆ ಇಷ್ಟಪಡ್ತೀನಿ. ಹೌದು, ಈ ನಿನ್ನ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಚಾನಲಲ್ಲಿ ಏನೇನೆಲ್ಲ ಇರುತ್ತಪ್ಪ ಅಂತ ಕೇಳ್ತೀರಾ? ನೋಡಿ, ಈ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಚಾನಲ್ನಲ್ಲಿ ಸಿನಿಮಾ ಅಪ್ಡೇಟ್ಸ್, ನಟ ನಟಿಯರ ಸಂದರ್ಶನ, ಸೀರಿಯಲ್ಗಳ ಅಪ್ಡೇಟ್ಸ್, ಹಾಗೂ ಸಾರ್ವಜನಿಕರ ಅಭಿಪ್ರಾಯಗಳು, ಅದ್ರ ಜೊತೆಗೆ ಸಿನಿಮಾ ವಿಶ್ಲೇಷಣೆ, ಅದ್ರ ಜೊತೆಗೆ ವೈರಲ್ ಸಿನಿ ಸುದ್ದಿಗಳನ್ನ ನಿಮ್ಮ ಮುಂದೆ ತರೋದಕ್ಕೆ ಬಂದಿರೋದೇ ಈ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಚಾನಲ್. ನಮ್ಮ ಪ್ರಯತ್ನ ಏನಪ್ಪಾ ಅಂದ್ರೆ, ಸಿನಿಮಾ ಜಗತ್ತಿನ ಆಸಕ್ತಿಕರ ವಿಷಯಗಳನ್ನು ನೇರವಾಗಿ, ಸರಳವಾಗಿ ನಿಮ್ಮ ಮುಂದೆ ಇಡುವುದು. ನಮ್ಮ ಕನ್ನಡ ಚಿತ್ರರಂಗ ಇಂದು ದೇಶಾದ್ಯಂತ ತನ್ನದೇ ಛಾಪನ್ನ ಮೂಡಿಸ್ತಾ ಇದೆ. ಯಾಕಂದ್ರೆ ಈಗ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬರ್ತಕ್ಕಂತಹ ಹೊಸ ಹೊಸ ನಿರ್ದೇಶಕರು, ಹೊಸ ಹೊಸ ನಿರ್ಮಾಪಕರು, ಹಾಗೆ ಹೊಸ ಹೊಸ ನಟ ನಟಿಯರು
ಇವರೆಲ್ಲ ಸೇರಿಕೊಂಡು ನಮ್ಮ ಕನ್ನಡ ಚಿತ್ರರಂಗನ ಇನ್ನೊಂದು ಲೆವೆಲ್ಗೆ ಕೊಂಡೊಯ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ಉದಾಹರಣೆಯಾಗಿ ನಮ್ಮ KGF ಚಾಪ್ಟರ್ 1 ಚಾಪ್ಟರ್ 2, ಕಾಂತಾರ ಚಾಪ್ಟರ್ 1 ಚಾಪ್ಟರ್ 2 ಈ 2 ಸಿನಿಮಾಗಳೇ ಸಾಕು ನಮ್ಮ ಕನ್ನಡ ಚಿತ್ರರಂಗವನ್ನ ತಲೆ ಎತ್ತಿ ನೋಡೋ ಹಾಗೆ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಇಂತಹ ಸಂದರ್ಭದಲ್ಲಿ ನಮ್ಮ ಕನ್ನಡ ಸಿನಿಮಾಗಳನ್ನ ಇನ್ನಷ್ಟು ಜನರಿಗೆ ತಲುಪಿಸುವುದೇ ನಮ್ಮೆಲ್ಲರ ಜವಾಬ್ದಾರಿ. ಹಾಗಾಗಿ ಈ ಒಂದು ಜವಾಬ್ದಾರಿಯನ್ನು ಹೊತ್ತುಕೊಂಡು ನಿಮ್ಮ ಮುಂದೆ ಪುಟ್ಟದಾಗಿ ಹೆಜ್ಜೆ ಇಡಲು ಬರ್ತಿದೆ ನನ್ನ ಈ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಚಾನಲ್. ಈ ಸಂದರ್ಭದಲ್ಲಿ ಒಂದು ಮಾತಾಡೋದಕ್ಕೆ ಇಷ್ಟಪಡ್ತೇನೆ. ಈ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಚಾನಲ್ ಕೇವಲ ನಂದಲ್ಲ, ಇದು ನಿಮ್ಮ ಚಾನಲ್, ಸಿನಿ ಪ್ರೇಮಿಗಳ ಚಾನಲ್, ಸಿನಿ ರಸಿಕರ ಚಾನಲ್. ಇಲ್ಲಿ ನಿಮ್ಮ ಅಭಿಪ್ರಾಯಗಳಿಗೆ ಗೌರವವಿದೆ. ಈ ನಮ್ಮ ಚಾನಲ್ನಲ್ಲಿ ನೀವು ಇಷ್ಟಪಟ್ಟ ಸಿನಿಮಾ ಯಾವುದು, ನಿಮ್ಮ ಫೇವ್ರೇಟ್ ಹೀರೋ ಯಾರು, ಹಾಗೆ ನಿಮಗೆ ಯಾವ್ಯಾವ ಸಿನಿಮಾಗಳೆಲ್ಲ ತುಂಬ ಇಷ್ಟ ಆಗಿರುತ್ತೆ ಆ ಸಿನಿಮಾಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ನೀವು ಈ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಚಾನಲ್ನಲ್ಲಿ ಚರ್ಚೆ ಮಾಡಬಹುದು. ನಿಮ್ಮ ಅಭಿಪ್ರಾಯವೇ ನಮಗೆ ಶಕ್ತಿ, ನಿಮ್ಮ ಪ್ರೋತ್ಸಾಹವೇ ನಮಗೆ ಪ್ರೇರಣೆ. ಹಾಗಾಗಿ ಸ್ನೇಹಿತರೆ, ನೀವು ಕನ್ನಡ ಸಿನಿಮಾಗಳನ್ನ, ಕನ್ನಡ ಸೀರಿಯಲ್ಗಳನ್ನ ನೀವು ಹೆಚ್ಚಿನದಾಗಿ ಪ್ರೀತಿಸೋರಾದ್ರೆ, ಹಾಗೆ ಕನ್ನಡ ಸಿನಿಮಾ ಸೀರಿಯಲ್ಗಳ ಬಗ್ಗೆ ಹೊಸ ಮಾಹಿತಿಗಳನ್ನ ನೀವು ತಿಳ್ಕೊಬೇಕಂದ್ರೆ ಈಗಲೇ ಹೋಗಿ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಒತ್ತಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ. ನೀವು ಕೂಡ ನನ್ನ ವಿಡಿಯೋಗಳನ್ನ ಮೊದಲಿಗರಾಗಿ ನೋಡಿ. ಈ ನಿಮ್ಮ ಪ್ರೀತಿ, ವಿಶ್ವಾಸ ಹಾಗೂ ನಿಮ್ಮ ಆಶೀರ್ವಾದದೊಂದಿಗೆ ಈ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಚಾನಲನ್ನು ಇನ್ನೂ ಎತ್ತರಕ್ಕೆ, ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯೋಣ. ನಾನು ಜವಳಿ ಕೊಟ್ರೇಶ್, ಇದು ನಿಮ್ಮದೇ ಚಾನಲ್ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಚಾನಲ್. ಧನ್ಯವಾದಗಳು. ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂತಹ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತಾನೆ ಜವಳಿ ಕೊಟ್ರೇಶ್. ಅಲ್ಲಿವರೆಗೂ ಬಾಯ್. ಆದರೆ ನೀವು ಈ ನನ್ನ ಪಬ್ಲಿಕ್ ಟಾಕ್ ಕನ್ನಡ ಸಿನಿ ದುನಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊಂತ ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕನ್ನಡ ಸಿನಿಮಾ. ಕನ್ನಡ ಚಿತ್ರರಂಗ ಉಳಿಸಿ, ಕನ್ನಡ ಚಿತ್ರರಂಗ ಬೆಳೆಸಿ.